ಶ್ರವಣ ಕನ್ನಡ ಪಾಡ್ಕ್ಯಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ. ಈ ಸರಣಿಯಲ್ಲಿ ಕೇಳಿ ಸಂಧಾನ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾ ರವರ ಧ್ವನಿಯಲ್ಲಿ. ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ. ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿರಿ. ಸಂಧಾನ ಪಾಡ್ಕ್ಯಾಸ್ಟ್ ಭಾಗ 18. ಕೇಳುವ ಮುನ್ನ. ಇಲ್ಲಿಯವರೆಗೆ ಮನೋಹರ ಅಪ್ಪನಿಗೆ ಮಹೇಶ್ವರಿ ಯಾರ ಮಾತನ್ನೂ ಕೇಳದೆ ಆಸ್ತಿ ಪತ್ರಕ್ಕೆ ಸಹಿ ಹಾಕಿ ಹೊರಟು ಹೋದದ್ದನ್ನು ತಿಳಿಸುತ್ತಾನೆ. ಸುರೇಶ್ ಮಗಳನ್ನು ಹುಡುಕಿ ಕರೆತಂದರೆ ಅವಳು ನಿನಗೆ ವಧುವಾಗುತ್ತಾಳೆಂದು ಅಭಿರಾಮ್ಗೆ ತಿಳಿಸುತ್ತಾರೆ. ಅದಕ್ಕೆ ಮಂದಾರಳ ಸಹಾಯ ಕೇಳುತ್ತಾರೆ ಸುರೇಶ್. ಅಭಿರಾಮ್ ಬಸ್ ನಿಲ್ದಾಣದಲ್ಲಿ ಒಬ್ಬಳೇ ಕುಳಿತಿದ್ದ ಮಹೇಶ್ವರಿಯ ಬಳಿ ತನ್ನ ಮನ ತೆರೆದಿಡುತ್ತಾನೆ. ಬಸ್ ನಿಲ್ದಾಣದಲ್ಲಿ ಒಬ್ಬಳೇ ಕುಳಿತ ಮಹೇಶ್ವರಿಯ ಬಳಿಗೆ ಅಭಿರಾಮ್ ಬಂದು ನನಗೊಂದು ಸಹಾಯ ಬೇಕು ಅಂತ ಕೇಳಿದಾಗ ಮಹೇಶ್ವರಿ ಹೇಳಿ ಏನು ಮಾಡಬೇಕು, ನನ್ನ ಕೈಲಿ ಸಾಧ್ಯ ಆದರೆ ಮಾಡಿಕೊಡ್ತೀನಿ ಅನ್ನೋ ಭರವಸೆ ನೀಡಿದ ಮೇಲೆ ಅಭಿರಾಮ್ ಮಹೇಶ್ವರಿಯನ್ನು ನೇರವಾಗಿ ಕೇಳ್ದ. ಮಹೇಶ್ವರಿ, ನೀವು ನನ್ನನ್ನು ಮದುವೆ ಆಗಬೇಕು, ಇದಕ್ಕೆ ನೀವು ಒಪ್ಕೊಳ್ಳೇಬೇಕು ಅಂತ ಅವಳ ಕೈ ಮೇಲೆ ತನ್ನ ಕೈಯನ್ನಿರಿಸಿದ ಅಭಿರಾಮ್ನ ಮಾತಿಗೆ ಮಹೇಶ್ವರಿ ಮೌನವಾಗಿದ್ಲು. ಅವನಿಂದ ಕೈ ಬಿಡಿಸ್ಕೊಳ್ಳೋ ಪ್ರಯತ್ನವನ್ನೂ ಮಾಡಲಿಲ್ಲ. ಮಹೇಶ್ವರಿ, ನಿನ್ನ ಮೇಲೆ ನನಗೆ ಅನುರಾಗ ಇದೆ, ಅದು ಎಲ್ಲಿ ಹೇಗೆ ಹುಟ್ಟಿತು ಅಂತ ಈಗ ನಿನಗಿಲ್ಲಿ ಹೇಳಲಾರೆ. ನಿನ್ನನ್ನು ನಿನ್ನಣ್ಣ ಅವತ್ತು ಎಳ್ಕೊಂಡು ಹೋದಾಗ ನನ್ನ ಭಾವನೆಗಳು ಮೊಟ್ಟ ಮೊದಲ ಬಾರಿಗೆ ಹೊರಹೊಮ್ಮಿತ್ತು. ಆಗ ಮನಸ್ಸನ್ನು ಹಿಡಿತದಲ್ಲಿರಿಸಿ ಆ ಭಾವ ವ್ಯಕ್ತವಾಗದಂತೆ ನೋಡಿಕೊಂಡೆ. ನೀನೊಬ್ಬ ಶ್ರೀಮಂತರ ಮಗಳು, ನಿನ್ನಣ್ಣ ಮನೋಹರ ಅಂತ ತಿಳಿದಾಗ ನನ್ನಲ್ಲಿ ತಡೆಯಲಾರದ ತಳಮಳ ಆಯಿತು. ಕೆಲವು ದಿನಗಳು ಚಿತ್ರಹಿಂಸೆ ಅನುಭವಿಸಿದೆ. ನಿನ್ನನ್ನು ನೋಡಲಾರದೆ ಇರೋದು ನನಗೆ ಬಹಳ ಕಷ್ಟ ಆಯಿತು. ನೀನು ಮತ್ತೆ ನನ್ನ ಕಂಪನಿಗೆ ಕೆಲಸ ಮಾಡಿಕೊಡಕ್ಕೆ ಒಪ್ಪಿದಾಗ ಅವ್ಯಕ್ತವಾದ ನೆಮ್ಮದಿ ಮನಸ್ಸಿಗೆ ಆಯಿತು. ನೀನು ಎದುರುಗಿದ್ದಾಗಿನ ಧೈರ್ಯ ನೀನು ಮರೆಯಾದರೆ ನನ್ನಲ್ಲಿ ಇರ್ತಾ ಇರಲಿಲ್ಲ. ನಿನ್ನಲ್ಲಿ ನನಗೆ ಹುಟ್ಟಿದ್ದ ಪ್ರೀತಿಯನ್ನು ನೀನು ಶ್ರೀಮಂತಳು ಅಂತ ತಿಳಿದಾಗ ಮನಸ್ಸು ಬದಲಾಯಿಸ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಮಾಡಿದೆ. ಹಾಗೆ ಭಾವನೆಗಳನ್ನು ಬದಲಾಯಿಸಿಕೊಳ್ಳಾರದೆ ಒದ್ದಾಡಿದೆ. ನೀನು ನಿನ್ನವರಿಂದ ದೂರವಾಗೋದು ನನಗಿಷ್ಟ ಇರಲಿಲ್ಲ. ಅದಕ್ಕೆ ಆವತ್ತು ನಿನ್ನಿಂದ ನಾನೇ ದೂರವಾದೆ. ಮಹೇಶ್ವರಿ, ನೀನು ಅಂದರೆ ನನಗೆ ತುಂಬ ಇಷ್ಟ. ಅದಕ್ಕೂ ಪ್ರಮುಖವಾಗಿ ನೀನು ನನ್ನ ಜೊತೆ ಇದ್ದರೆ ನನಗೆ ಮನದಲ್ಲಿ ಭದ್ರತೆಯ ನೆಮ್ಮದಿಯ ಭಾವ ಇರುತ್ತೆ. ಆಗ ನನ್ನ ಮನಸ್ಸು ಪ್ರಶಾಂತವಾಗಿ ಸಂತೋಷವಾಗಿರುತ್ತೆ. ನೀನೆಷ್ಟು ನನ್ನ ಮನಸ್ಸಿಗೆ ಮುಖ್ಯ ಅಂತ ನನಗೆ ಅರಿವಿದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನಿನ್ನನ್ನು ಕಳ್ಕೊಳ್ಳೋಕ್ಕೆ ನಾನು ಸಿದ್ಧ ಇಲ್ಲ. ಈಗ ನಂಜಪ್ಪನವರಿಂದ ವಿಷಯ ತಿಳಿತು. ನಿಮ್ಮ ತಂದೆ ಅದನ್ನು ದೃಢಪಡಿಸಿದ್ರು. ನಿನಗೆ ಆಸ್ತಿ ಕೊಡೋದಿಲ್ಲ ಅಂತ ತಿಳಿದು ನಿನ್ನನ್ನು ಹುಡುಕಿ ನಾನು ಓಡೋಡಿ ಬಂದಿದ್ದೀನಿ. ಎಲ್ಲರೆದುರು ನೀನೇ ಕೈ ಹಿಡಿದು ನನ್ನ ಜೊತೆಯಲ್ಲಿ ನಡೆದೆ. ಆಗ ಬಿಡಿಸಿಕೊಂಡು ಹೊರಟು ಹೋಗಿದ್ದೆ ನಾನು. ಈಗ ಕೇಳ್ತಾ ಇದ್ದೀನಿ, ನನ್ನನ್ನು ಮದುವೆ ಆಗ್ತೀಯಾ? ನೀನು ಉತ್ತರ ಹೇಳೋ ಮೊದಲು ನಿನಗೆ ಇನ್ನೂ ಕೆಲವು ವಿಚಾರಗಳನ್ನು ಹೇಳ್ಬಿಡ್ತೀನಿ. ನಾನು ಜೀವನದ ವೃತ್ತಿಯ ತಿರುವಿನಲ್ಲಿ ಸೋತಿದ್ದೀನಿ. ಪದವಿ ಪಡೆದಾಗ ಅತಿ ಉತ್ತಮ ಶ್ರೇಣಿಯಲ್ಲೇ ಉತ್ತೀರ್ಣನಾಗಿದ್ದರೂ ಜೀವನದ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾಗಿದ್ದೀನಿ. ಖುಷಿ ಹಂಚಿದರೆ ಹೆಚ್ಚಾಗುವಂತೆ ಕಷ್ಟ ಸಮಸ್ಯೆ ಹೇಳಿಕೊಂಡ್ರೆ ಕರಗುತ್ತೆ ಅಂದರು. ಆದರೆ ಅದು ಹಾಗಾಗಲೇ ಇಲ್ಲ. ನಾನು ಗುರಿ ತಲುಪಕ್ಕೆ ಎಂದೂ ಅಡ್ಡದಾರಿ ತುಳಿಯಲ್ಲ. ನನಗೆ ಪ್ರತಿ ಸೋಲು ಜಗತ್ತನ್ನು ಪರಿಚಯಿಸಿದೆ. ನನಗೆ ನನ್ನ ಸಮಸ್ಯೆಗಳಿಗೆ ಪರಿಹಾರವಷ್ಟೇ ಅಲ್ಲದೆ ಬೆಂಬಲ ಕೂಡ ಬೇಕಾಗಿದೆ. ಅದನ್ನು ನಾನು ನಿನ್ನಿಂದ ನಿರೀಕ್ಷಿಸ್ತೀನಿ. ನಿನ್ನ ಒಡನಾಟದಿಂದ ಜೀವನದ ಮೌಲ್ಯಗಳ ನಿಖರ ಪರಿಚಯ ನನಗಾಗಿದೆ. ನಿನ್ನ ಉತ್ತಮ ಹವ್ಯಾಸಗಳು ನನ್ನನ್ನು ಮಂತ್ರಮುಗ್ಧನನ್ನಾಗಿಸಿದೆ. ಚಿಂತಿಸಲು ವ್ಯಥೆ ಪಡಲು ಸಾವಿರಾರು ವಿಷಯಗಳಿದೆ.
ದುಃಖಿಸಲು ನೂರಾರು ಸಂಗತಿಗಳಿವೆ. ಆದರೆ ನಿನ್ನ ಪರಿಚಯ ಆದಮೇಲೆ ನಿನ್ನ ಒಡನಾಟದಿಂದ ನೀನು ಚಿಂತನೆ ಮಾಡುವ ರೀತಿಗೆ ನಾನು ಬೆರಗಾಗಿದ್ದೀನಿ. ಈಗ ನನ್ನ ಬಳಿಯೂ ಏನೂ ಇಲ್ಲ, ನಿನ್ನ ಬಳಿಯೂ ಏನೂ ಇಲ್ಲ. ಅದಕ್ಕೆ ಇದೆಲ್ಲ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ನನಗೆ ಈಗ ಸ್ಪಷ್ಟವಾಗಿ ಅರ್ಥವಾಗಿದೆ ನನಗೆ ಏನು ಬೇಕು ಅಂತ. ಅದಕ್ಕೆ ಮನಸ್ಸು ಸಂತೋಷವಾಗಿದೆ. ನಾನಿರುವ ಈಗಿನ ಸ್ಥಿತಿಗೆ ನನಗೆ ಸಮಾಧಾನವಿದೆ. ನಾನು ಫ್ಯಾಕ್ಟ್ರಿಯನ್ನು ಉಳಿಸ್ಕೊಳ್ಳೋಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ಎಲ್ಲ ಕಳೆದುಕೊಂಡರೂ ಮಾನ ಉಳಿಸಿಕೊಳ್ಳಲೇಬೇಕಾಗಿತ್ತು. ನಾನು ನನ್ನ ಕಂಪನಿ ಮತ್ತು ಮನೆಯನ್ನು ಕಂಪನಿಗೆ ಮಾರಕ್ಕೆ ನಿರ್ಧಾರ ಮಾಡಿದ್ದೀನಿ. ನಾನು, ನನ್ನ ಅಮ್ಮ ಮತ್ತು ಈಗ ನೀನು ಇದಿಷ್ಟನ್ನು ಉಳಿಸಿಕೊಳ್ಳಲು ಇದನ್ನೆಲ್ಲವನ್ನು ನಿರ್ಮೋಹದಿಂದ ಕೊಟ್ಟು ಬಿಡೋಕ್ಕೆ ಮನಸ್ಸನ್ನು ನಾನು ಸಿದ್ಧ ಮಾಡಿಕೊಂಡಿದ್ದೀನಿ. ಇದಕ್ಕಾಗಿ ನಾನು ಸಕಲ ತ್ಯಾಗಕ್ಕೂ ಸಿದ್ಧನಾಗಿಯೇ ಇಲ್ಲಿಗೆ ಬಂದಿದ್ದೀನಿ. ಈಗ ನನ್ನ ಬಳಿ ಉಳಿದಿರುವ ಆಸ್ತಿ ನನ್ನ ಅಮ್ಮ ಒಬ್ಬಳೇ. ಅವರು ನನ್ನ ಜೊತೆ ಇರ್ತಾರೆ. ಅದು ಬಿಟ್ಟರೆ ನನಗೆ ಇನ್ಯಾವುದೇ ಜವಾಬ್ದಾರಿಗಳಿಲ್ಲ. ನೀನು ಆವತ್ತು ಕೈ ಹಿಡಿದು ನನ್ನ ಜೊತೆ ನಡೆದ ಕ್ಷಣ ನನ್ನ ಮನದ ಗೊಂದಲ ನಿವಾರಣೆ ಮಾಡಿತ್ತು. ಇವತ್ತು ನೀನು ನನ್ನಂತೆ ನಿರ್ಧನಳಾಗಿದ್ಯಾ ಅಂತ ತಿಳಿತು. ಒಂದೇ ಸ್ಥಿತಿಯ ಇಬ್ಬರು ಹೊಂದಿಕೊಂಡು ಸಹಕರಿಸ್ಕೊಂಡು ಬಾಳಬಹುದು. ಅದಕ್ಕೆ ನಿನ್ನ ಜೊತೆ ಮಾತಾಡೋಕ್ಕೆ ಓಡೋಡಿ ಬಂದೆ. ಎಲ್ಲ ವಿಷಯ ತಿಳಿದ ಮೇಲೂ ನೀನು ನನ್ನನ್ನು ನಂಬಿ ನನ್ನ ಕೈ ಹಿಡಿದ್ರೆ ನಾನು ಬದುಕಿರುವಷ್ಟು ಕಾಲ ನಿನ್ನನ್ನು ಪ್ರೀತಿಯಿಂದ ನೋಡ್ಕೋತೀನಿ, ಮನುಷ್ಯಳಂತೆ ಬಾಳಿಸ್ತೀನಿ. ನನ್ನ ಮನದ ಭಾವನೆಗಳನ್ನು ಪರಿಣಾಮಕಾರಿಯಾಗಿ ನಿವೇದಿಸೋಕ್ಕೆ ನನಗೆ ಬರೋದಿಲ್ಲ. ನಿನ್ನ ಹೃದಯಕ್ಕೆ ನನ್ನ ಮನದ ಭಾವ ಅರ್ಥವಾಯಿತು ಅಂದ್ಕೊಂಡಿದ್ದೀನಿ. ಇನ್ನೂ ಪರಿಣಾಮಕಾರಿಯಾಗಿ ಹೇಳೋಕ್ಕೆ ನನಗೆ ಬರಲ್ಲ. ನನ್ನ ಸಂಗಾತಿಯಾಗಿ ನನ್ನ ಜೊತೆ ಬಾ. ನಾವಿಬ್ಬರೂ ಒಂದಾಗಿ ಮುಂದಿನ ನಮ್ಮ ಬದುಕನ್ನು ರೂಪಿಸ್ಕೊಳ್ಳೋಣ. ಅಭಿರಾಮ್ ಎಲ್ಲ ಮಾತಾಡುವಾಗಲೂ ಮಹೇಶ್ವರಿಯ ಕೈಯನ್ನು ಹಿಡಿದೇ ಇದ್ದ. ಅವಳು ಏನು ಉತ್ತರ ಹೇಳ್ತಾಳೋ ಅನ್ನೋ ಆತಂಕದಲ್ಲೇ ಇದ್ದ. ಮಹೇಶ್ವರಿ ಅಭಿರಾಮ್ಗೆ ಹೇಳಿದ್ಲು, ಎಲ್ಲ ಇದ್ದಾಗ ನಿಮ್ಮ ಕೈ ಹಿಡಿದಿದ್ದೆ, ಬಿಡಿಸ್ಕೊಂಡ್ರಿ. ಈಗ ನನ್ನ ಬಳಿ ಏನೂ ಇಲ್ಲ. ಈಗ ಯಾಕೆ ನನ್ನನ್ನು ಮದುವೆ ಮಾಡ್ಕೋತೀನಿ ಅಂತ ಇದ್ದೀರಾ ಅಂದಿದ್ಲು. ಅದಕ್ಕೆ ಅಭಿರಾಮ್, ಎಲ್ಲ ಇದ್ದಾಗ ನೀನಿರೋದಿಲ್ಲ ಅನಿಸಿತ್ತು. ಏನೂ ಇಲ್ಲದಾಗ ನೀನು ನನಗೆ ಇದ್ದೇ ಇರ್ತಿ ಅನ್ನಿಸ್ತಾ ಇದೆ. ನಾನು ನಿನ್ನನ್ನು ಪ್ರೀತಿಸಿದ್ದು, ಉಳಿದೆಲ್ಲ ವಿಚಾರಗಳಿಗೆ ನಾನು ಪ್ರಾಮುಖ್ಯತೆ ಕೊಡೋದಿಲ್ಲ. ಹಾಗಂತ ಎಲ್ಲ ಇದ್ದ ನಿನ್ನೆದುರಿಗೆ ಹೇಳಿದರೆ ಅದನ್ನು ಯಾರೂ ನಂಬ್ತಿರಲಿಲ್ಲ. ನೀನು ನನ್ನನ್ನು ಇಷ್ಟಪಟ್ಟರೆ ಮಾತ್ರ ನಂಬ್ತಿದ್ದೆ. ಅದಕ್ಕೆ ಆಗ ಬೇಡ ಅಂತ ಬಿಡಿಸ್ಕೊಂಡವನು ಈಗ ಕೇಳ್ತಾ ಇದ್ದೀನಿ. ನಾನು ಪ್ರೀತಿಸುವವಳೊಂದಿಗಿನ ನನ್ನ ಜೀವನ ನೆಮ್ಮದಿಯನ್ನು ಹೆಚ್ಚಿಸುತ್ತೆ. ನೀನು ನನ್ನ ಜೊತೆಗಿಟ್ಟ ಹೆಜ್ಜೆಯನ್ನು ನಾನು ಸದಾ ನೆನಪು ಮಾಡ್ಕೋತಾ ಇರ್ತೀನಿ. ಅದು ಸುಂದರ ಮಧುರ ಗಳಿಗೆ. ವೃತ್ತಿಯಲ್ಲಿ ಸೋತು ಫ್ಯಾಕ್ಟ್ರಿಯನ್ನು ಮುಚ್ಚಿದ್ದನ್ನು ನೆನೆಸಿಕೊಂಡು ಕೊರಗೋದಿಲ್ಲ. ಬಾಳು ಅನ್ನೋದು ಸದಾ ನಲಿವಿನ ತೋಟ ಅಲ್ಲ, ಅದು ಸುಖ ದುಃಖದ ಮಿಶ್ರಣ. ಸದಾ ಸುಖ ಅಲ್ಲದೆ ಇದ್ದರೂ ದುಃಖ ಎದುರಿಸುವ ಶಕ್ತಿ ನಿನ್ನಿಂದ ನನಗೆ ಬರ್ತಾ ಇದೆ. ಇದರಲ್ಲಿ ಬಲವಂತವೇನಿಲ್ಲ. ನಿನಗೂ ನಾನು ಇಷ್ಟವಾಗಿದ್ದರೆ ಅಂತ ಅಭಿರಾಮ್ ಮಹೇಶ್ವರಿಯ ಕೈಯನ್ನೇನೂ ಬಿಟ್ಟಿರಲಿಲ್ಲ. ಬಲವಂತ ಏನೂ ಇಲ್ಲ ಅಂತ ಬಾಯಿನಲ್ಲಿ ಹೇಳ್ತಿದ್ದನಾದರೂ ಕಾರ್ಯತಃ ಬೇಡಿಕೆ, ಬಲವಂತ ಎಲ್ಲ ಅವನ ಹಿಡಿತದಲ್ಲಿರೋದು ಮಹೇಶ್ವರಿ ಅನುಭವಕ್ಕೆ ಬಂದಿತ್ತು. ಆ ಜನನಿಬಿಡ ಬಸ್ ನಿಲ್ದಾಣದಲ್ಲಿ ಅಭಿರಾಮ್ ಅವಳ ಅತಿ ಸಮೀಪ ಕುಳಿತಿದ್ದ. ಅವಳ ಕೈಯನ್ನು ಅವನು ಹಿಡ್ಕೊಂಡಿದ್ರೂ ಅದು ಹೊರನೋಟಕ್ಕೆ ಯಾರಿಗೂ ಕಾಣಿಸ್ತಾ ಇರಲಿಲ್ಲ. ಎಷ್ಟೋ ಜೋಡಿಗಳು ಬೆಂಚುಗಳ ಮೇಲೆ, ಕಂಬಗಳ ಪಕ್ಕದಲ್ಲಿ ನಿಂತು ಮಾತಾಡ್ತಾ ಇದ್ದರು. ಯಾರು ಯಾರ ಬಗೆಗೂ ಆಸಕ್ತಿ ವಹಿಸಿ ನೋಡದ ಕಾರಣ ಅವರಿಬ್ಬರಿಗೂ ಆ ಜನಸಂದಣಿಯಲ್ಲೂ ಏಕಾಂತ ದೊರಕಿತ್ತು. ಈ ಸಂದರ್ಭದಲ್ಲಿ ಮಹೇಶ್ವರಿ ಅಭಿರಾಮ್ ಹೇಳಿದ್ಲು, ನಿಮ್ಮ ಹುಡುಗಿ ಶುಭಳನ್ನು ನನ್ನಣ್ಣ ತನ್ನ ಕಡೆ ಸೆಳ್ಕೊಂಡ ಅನ್ನುವ ಕನಿಕರದಿಂದ ಅವನಿಗೆ ಬುದ್ಧಿ ಕಲಿಸೋ ನೆಪದಲ್ಲಿ ಆವತ್ತು ಅವನೆದುರಿಗೆ ನಿಮ್ಮ ಕೈ ಹಿಡಿದು ನಡೆದೆ. ನೀವು ಅದನ್ನು ಪ್ರೀತಿ ಅಂದ್ಕೊಂಡು ನನ್ನನ್ನು ಮದುವೆ ಆಗು ಅಂತ ಕೇಳೋದು ನನಗೆ ತಪ್ಪು ಅನ್ನಿಸ್ತಾ ಇದೆ. ನನಗೆ ನಿಮ್ಮ ಮೇಲೆ ಆ ತೆರನಾದ ಭಾವನೆಗಳು ಏನೂ ಇಲ್ಲ. ನೀವೊಬ್ಬ ಪ್ರಾಮಾಣಿಕವಾಗಿ ದುಡಿದು ಗಳಿಸಬೇಕು ಅನ್ನೋ ಮನೋಭಾವವಿರುವ ವ್ಯಕ್ತಿ. ಅದಕ್ಕೆ ನಿಮಗೆ ಸಹಾಯ ಮಾಡೋಕ್ಕೆ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋಕ್ಕೆ ಒಪ್ಕೊಂಡೆ. ನಿಮ್ಮ ಆರ್ಥಿಕ ಸ್ಥಿತಿ ನನಗೆ ಗೊತ್ತಿರಲಿಲ್ಲ. ಅದು ಗೊತ್ತಿದ್ದರೆ ನಿಮ್ಮ ಬಳಿ ನಾನು ಹಣ
ಇಸ್ಕೋತಾ ಇರಲಿಲ್ಲ. ನೀವು ಕೊಟ್ಟ ಹಣ ನನ್ನ ಬಳಿ ಹಾಗೇ ಇದೆ. ನೀವೀಗ ಕಷ್ಟದಲ್ಲಿದ್ದೀರಾ, ಅದನ್ನು ನಿಮಗೇ ಹಿಂದಿರುಗಿಸ್ತೀನಿ. ಈ ಕಷ್ಟದ ಪರಿಸ್ಥಿತಿಯಿಂದ ಹೊರಬನ್ನಿ, ಉತ್ತಮ ಸ್ಥಿತಿ ತಲುಪಿ, ಆಮೇಲೂ ನಿಮಗೆ ನನ್ನನ್ನೇ ಮದುವೆಯಾಗಬೇಕು ಅನಿಸಿದ್ರೆ ಆಗ ಯೋಚಿಸೋಣ. ಇಂಥ ನಿರ್ಧಾರಗಳನ್ನು ಆತುರದಲ್ಲಾಗಲಿ ಆವೇಶದಲ್ಲಾಗಲಿ ತಗೋಬಾರ್ದು. ಶಾಂತ ಮನಸ್ಸಿನಿಂದ ಯೋಚಿಸಿ ತಗೋಬೇಕು ಅಂದಿದ್ಲು ಮಹೇಶ್ವರಿ. ಅದಕ್ಕೆ ಅಭಿರಾಮ್, ಮಹೇಶ್ವರಿ, ಸ್ಥಿರ ಬುದ್ಧಿಯಿಂದ ಯೋಚಿಸಿನೇ ಈ ನಿರ್ಧಾರವನ್ನು ತಗೊಂಡಿದ್ದೀನಿ. ಸಂಘರ್ಷಗಳಿಲ್ಲದ ಬದುಕಿನಲ್ಲಿ ಸಂಧಾನಗಳೂ ಇರೋದಿಲ್ಲ, ಅನುಸಂಧಾನಗಳು ಇರೋದೇ ಇಲ್ಲ. ನಾನು ನಿನ್ನಣ್ಣನೊಂದಿಗಿನ ಈ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದೀನಿ. ಗೆದ್ದರೆ ಗೆಲ್ಲಬೇಕು ಬಾಹುಬಲಿಯಂತೆ ಎಲ್ಲವನ್ನೂ ಬಿಟ್ಟು ಕೊಡುವುದರ ಮೂಲಕ. ವ್ಯಕ್ತಿಗಳನ್ನು, ಸಮಾಜಗಳನ್ನು ಬೆಸೆಯುವ ಕುಂಡಿಗಳನ್ನು ಸ್ಪರ್ಧೆ ಸಡಿಲಗೊಳಿಸುತ್ತೆ. ಆಗ ಸಂತೋಷವಾಗಿ ಬಾಳೋದು ಕಷ್ಟವಾಗತ್ತೆ. ನಮಗೆ ಎಲ್ಲವೂ ನಮ್ಮ ಕೈಲೇ ಇರಬೇಕು ಅನ್ನೋ ಆಸೆ, ಆದರೆ ಯಾವುದು ನಮ್ಮ ಕೈಲಿ ಇರೋದಿಲ್ಲ ಅನ್ನೋದು ವಾಸ್ತವದ ಸತ್ಯ. ನಮ್ಮ ಒಳಮನ ನಮ್ಮನ್ನು ಸದಾ ಎಚ್ಚರಿಸ್ತಲೇ ಇರುತ್ತೆ, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು. ಅದನ್ನು ನಾವು ಸ್ವಚ್ಛ ಮನಸ್ಸಿನಿಂದ ಕೇಳಿಸ್ಕೋಬೇಕು ಅಷ್ಟೆ. ಹಾಗೆ ಒಳಮನದ ಎಚ್ಚರಿಕೆಗೆ ಬೆಲೆ ಕೊಟ್ಟು ನಾನು ಈ ನಿರ್ಧಾರ ತಗೊಂಡಿದ್ದೀನಿ. ಈಗಿರೋ ಹಣದಲ್ಲಿ ನಾವು 3 ಜನ ಕೆಲವು ತಿಂಗಳುಗಳು ಜೀವನವನ್ನು ಮಾಡಬಹುದು. ಅಷ್ಟರಲ್ಲಿ ನನಗೆ ಕೆಲಸ ಸಿಕ್ಕೇ ಸಿಗುತ್ತೆ. ನೀನು ಕೆಲಸ ಮಾಡಲೇಬೇಕು ಅಂತ ನಾನೇನು ಹೇಳಲ್ಲ, ಆದರೆ ನೀನು ನನ್ನನ್ನು ಮದುವೆ ಆಗಲೇಬೇಕು. ಯಾಕಂದರೆ ನಾನು ನಿನ್ನನ್ನು ಮನಸಾರೆ ಪ್ರೀತಿಸ್ತೀನಿ. ನಿನ್ನ ನಿರ್ಧಾರವನ್ನು ನೀನು ನನಗೆ ತಿಳಿಸೋಕ್ಕೆ 5 ನಿಮಿಷ ಕಾಲಾವಕಾಶ ಕೊಡ್ತೀನಿ. ಎಲ್ಲ ವ್ಯವಸ್ಥೆಯನ್ನು ನಮ್ಮ ಮನೆಯ ಬಳಿಯ ಶಿವನ ದೇವಸ್ಥಾನದಲ್ಲಿ ಮಾಡಿಯೇ ಬಂದಿದ್ದೀನಿ ಅಂದಿದ್ದ ಅಭಿರಾಮ್. ಮಹೇಶ್ವರಿ ಆಶ್ಚರ್ಯದಿಂದ ಅವನ ಕಡೆ ನೋಡಿ ಕೇಳಿದ್ಲು, 5 ನಿಮಿಷದಲ್ಲಿ ನಿಮಗೆ ಒಪ್ಪಿಗೆ ಕೊಡಬೇಕಾ? ನಿಮಗೆ ಉತ್ತರ ಕೊಡೋಕ್ಕೆ 1 ಕ್ಷಣ ಸಾಕು. ಅಷ್ಟು ಸಮಯ ಆದರೂ ಯಾಕೆ ಕೊಟ್ರಿ ಅಂತ ಮಹೇಶ್ವರಿ ಕೈ ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡಿ ಕೇಳಿದ್ಲು. ಕೈ ಬಿಡದೆ ಅಭಿರಾಮ್ ನುಡಿದ, ಮಹೇಶ್ವರಿ, ಸಮಯ ನಾನು ತಗೊಂಡಿರೋದು, ನಿನಗೆ ಕೊಟ್ಟಿರೋದಲ್ಲ. ಅದಕ್ಕೆ ಮಹೇಶ್ವರಿ ಅಂದ್ಲು, ನಾನು ನಿಮ್ಮನ್ನು ಮದುವೆ ಆಗೋಕ್ಕೆ ಏನಾದರೂ ಕಾರಣ ಇರಬೇಕು. ನಾನು ನಿಮ್ಮನ್ನು ಪ್ರೀತಿಸ್ತಿಲ್ಲ. ನೀವು ನನ್ನ ಹಿರಿಯರು ನೋಡಿದ ವರನೂ ಅಲ್ಲ, ನನಗೆ ನೀವು ಗೆಳೆಯನೂ ಅಲ್ಲ. ನಿಮ್ಮನ್ನು ಮದುವೆಯಾಗಲೇಬೇಕಾದ ಅನಿವಾರ್ಯತೆ ಕೂಡ ನನಗೆ ಏನೂ ಇಲ್ಲ. 5 ನಿಮಿಷ ಅಲ್ಲ, ಎಷ್ಟೇ ಕಾಲಾವಕಾಶ ಕೊಟ್ಟರೂ ನಿಮ್ಮನ್ನು ಮದುವೆ ಆಗೋಕ್ಕೆ ಒಂದೇ ಒಂದು ಬಲವಾದ ಕಾರಣ ನಂಗೆ ಸಿಗ್ತಾ ಇಲ್ಲ. ನಿಮ್ಮನ್ನು ನೀವು ಕೇಳಿದ್ರಿ ಅಂತ ಸುಮ್ಮನೆ ಹೇಗೆ ಮದುವೆ ಆಗಲಿ? ಮತ್ತೆ ಕೈಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡಿದ್ಲು ಮಹೇಶ್ವರಿ. ಅಭಿರಾಮ್ ನುಡಿದ, ಮಹೇಶ್ವರಿ, ಈ ಕೈ ಹಿಡಿದಿರೋದು ಬಿಡಕ್ಕಲ್ಲ. ನೀನು ಕೇಳಿರೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ಮೇಲೆ ನೀನು ನನ್ನನ್ನು ಮದುವೆ ಆಗಬೇಕು. ಉತ್ತರ ನಿನ್ನ ಕೊನೆಯ ಪ್ರಶ್ನೆಯಿಂದ ಹೇಳ್ತೀನಿ ಕೇಳು. ನೀನು ಹೆಣ್ಣು, ನಾನು ಗಂಡು. ಅದು ಮದುವೆಯಾಗುವ ಮೊದಲ ಕಾರಣ. 2ನೇದು, ನಿನಗಿರೋ ಅನಿವಾರ್ಯತೆ ನನ್ನಷ್ಟು ನಿನ್ನನ್ನು ಪ್ರೀತಿಸೋರು ಇಲ್ಲಿ ಇನ್ಯಾರೂ ಇಲ್ಲದೇ ಇರೋದು. ಮತ್ತು ನಾನೇ ಮೊದಲು ನಿನ್ನನ್ನು ಕೇಳಿರೋದ್ರಿಂದ. ನಿನ್ನ ಹಿರಿಯರು ನೀನು ಪ್ರೀತಿಸುವ ವರನನ್ನು ನೋಡಲಾರರು. ಯಾಕಂದರೆ ನೀನು ನನ್ನನ್ನು ಪ್ರೀತಿಸ್ತಾ ಇರೋ ವಿಷಯ ನೀನು ಅವ್ರಿಗೆಲ್ಲ ಹೇಳದೇ ಇರೋದ್ರಿಂದ. ತಕ್ಷಣ ಮಹೇಶ್ವರಿ, ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಅಂತ ನಿಮಗೆ ಯಾವಾಗ ಹೇಳಿದೆ? ಅವ್ರಿಗೆಲ್ಲ ಹೇಳಕ್ಕೆ ಮೊದಲಾದರೂ ನಿಮ್ಗೆ ಹೇಳಿರ್ಬೇಕಲ್ವಾ ನಾನು ಕೇಳಿದ್ಲು. ಅದಕ್ಕೆ ಅಭಿರಾಮ್, ನೀನು ನನಗೆ ಹೇಳಿದ್ಯಾ. ನೀನು ನನ್ನನ್ನು ತುಂಬ ಪ್ರೀತಿಸ್ತಾ ಇರೋ ವಿಷಯ ಎಷ್ಟೋ ಸಾರಿ ಹೇಳಿದ್ಯಾ, ಎಲ್ಲ ಥರದಲ್ಲೂ ಹೇಳಿದ್ಯಾ. ಅದನ್ನು ಒಪ್ಪಿ ಒಂದಾಗಕ್ಕೆ ನನಗೆ ಅನೇಕ ಅಡಚಣೆಗಳಿತ್ತು. ಮೊಟ್ಟ ಮೊದಲು ನನ್ನ ಕೈ ಹಿಡಿದು ಆ ವಾಹನ ದಟ್ಟಣೆಯಲ್ಲಿ ಓಡಿದೆಯಲ್ಲ, ಆ ಸ್ಪರ್ಶದಲ್ಲಿ ನನಗೆ ಕಷ್ಟದಲ್ಲಿ ನಾನು ನಿಮ್ಮ ಜೊತೆಗಿರುವೆ ಅಂತ ನೀನು ಹೇಳಿದ್ದೆ. ನಿನ್ನಣ್ಣ ನಿನ್ನನ್ನು ಎಳೆದೊಯ್ದಾಗ ನನ್ನನ್ನು ತಬ್ಬಿ ಹಿಡಿದಿದ್ದೆ. ಆ ಸ್ಪರ್ಶದಲ್ಲಿ ನನಗೆ ನಿನ್ನಾಸರೆ ಬೇಕು ಅಂತ ಕೇಳಿದ್ದೆ. 1 ವಾರ ನಿನ್ನನ್ನು ನೋಡದೆ ನನ್ನ ಕೈಯಲ್ಲಿ ಇರಲು ಸಾಧ್ಯ ಆಗಿರಲಿಲ್ಲ. ನಿನ್ನನ್ನು ಆಸ್ಪತ್ರೆಯಲ್ಲಿ ಎದುರಾದಾಗ ಆ ನೋಟದಲ್ಲಿ ನಿನಗೂ ನನ್ನಂತೆಯೇ ಅನಿಸಿದೆ ಅಂತ ನಿನ್ನ ಕಣ್ಣಲ್ಲಿ ಕಂಡೆ. ಆ ಎಲ್ಲ ಸಂದರ್ಭಗಳಲ್ಲಿ ನಾನು ಇನ್ನೊಬ್ಬಳೊಂದಿಗೆ ನಿಶ್ಚಿತಾರ್ಥವಾಗಿದ್ದವನು ಆಗಿದ್ದರಿಂದ ನಿನ್ನ ಮನಸ್ಸಿಗೆ ನಾನು ಸ್ಪಂದಿಸಲಾರದೆ ಹೋದೆ. ನಿನ್ನೊಡನೆ ನಾನಿರುವೆ ಅಂತ ನನ್ನೊಡನೆ ಹೆಜ್ಜೆ ಹಾಕಿದೆಯಲ್ಲ, ಹಾಗಂದರೆ ಪ್ರೀತಿ ಅಂತಾನೆ ಅಲ್ವಾ?
ನಿಮ್ಮನ್ನು ಪ್ರೀತಿಸೋರು ಎಲ್ಲೋ ಇದ್ದಾರೆ, ಅವರು ಬಂದೇ ಬರ್ತಾರೆ ಅಂದೆ. ಅದು ನೀನೇ ಅಂತ ನನಗೆ ಆವತ್ತೇ ಗೊತ್ತಿತ್ತು. ಆದರೆ ನಾನು ದಿವಾಳಿಯ ಸ್ಥಿತಿಯಲ್ಲಿದ್ದೆ, ನೀನು ಮಹಾರಾಣಿಯಾಗಿದ್ದೆ. ಅದಕ್ಕೆ ಅವತ್ತು ನಿನ್ನ ಕೈ ಬಿಡಿಸ್ಕೊಂಡೆ. ನಿನ್ನ ಕೈ ಬಿಡಿಸಿಕೊಳ್ಳುವ ಮೊದಲು ನನ್ನ ಮನಸ್ಸನ್ನು ಗಟ್ಟಿ ಮಾಡಿ ಬಿಡಿಸ್ಕೊಂಡಿದ್ದೆ. ನಿನ್ನ ಜೊತೆ ನಡೀತಾ ಇರುವ ದಾರಿಗೆ ಅಂತ್ಯ ಬಾರದಿರಲಿ ಅಂತ ಅಂದುಕೊಂಡಿದ್ದೆ. ನಾನು ನಿನಗೆ ಹೇಳಿದಂತೆ ನೀನು ನನಗೆ ಹೇಳೋದಿಲ್ಲ ಅಂತ ನಂಗೆ ಗೊತ್ತು. ಆದರೂ ನಿನ್ನ ಸ್ಪರ್ಶದಲ್ಲೇ ನನಗೆ ಅದರ ಅರಿವಾಗ್ತಾ ಇದೆ. ಇದೆಲ್ಲ ಸುಳ್ಳು ಅಂತ ನೀನು ಬಾಯಲ್ಲಿ ಹೇಳಬೇಡ. ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ನೀನು ಆಣೆ ಮಾಡಿ ಹೇಳಿದ್ರೆ ನಾನು ಹೊರಟು ಹೋಗ್ತೀನಿ. ನೀನು ನನ್ನ ಮೇಲೇ ಆಣೆ ಮಾಡಿ ಹೇಳಬೇಕು ಅಂದಿದ್ದ ಅಭಿರಾಮ್. ಮಹೇಶ್ವರಿ, ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಕೂಡ ನಿಮ್ಮನ್ನು ಮೊದಲ ನೋಟದಲ್ಲೇ ಇಷ್ಟಪಟ್ಟಿದ್ದೆ. ಯಾಕೆ ಏನು ಅಂತ ಕಾರಣ ನಿಮ್ಮಂತೆ ನಾನು ಹೇಳಲಾರೆ. ಅನೇಕವು ಜೀವನದಲ್ಲಿ ಹಾಗೆ ಮೊದಲ ನೋಟದಲ್ಲೇ ಸಹ್ಯ ಸುಂದರ ಅನಿಸುತ್ತೆ. ಇನ್ನು ಕೆಲವು ಅಕಾರಣವಾಗಿ ಮನಸ್ಸನ್ನು ತಲ್ಲಣಗೊಳಿಸುತ್ತೆ. ಅವನ್ನು ನೋಡಿದರೆ ಮನಸ್ಸು ವ್ಯಗ್ರಗೊಳ್ಳುತ್ತೆ. ಎರಡೂ ಭಾವಗಳನ್ನು ಬದಲಾಯಿಸಿಕೊಳ್ಳೋದು ತುಂಬ ಕಷ್ಟ. ಸೂಕ್ತ ಸಂದರ್ಭ ಒದಗದೇ ಇದ್ದರಂತೂ ಆ ಭಾವವೇ ಸ್ಥಿರವಾಗಿ ಉಳಿಯುತ್ತೆ. ನಿಮ್ಮ ಮೇಲಿನ ನನ್ನ ಮೊದಲ ಭಾವ ಬಲವಾಗುತ್ತಾ ಹೋಗೋಕ್ಕೆ ಅನೇಕ ಸಂದರ್ಭಗಳು ಒದಗಿ ಬಂದಿತ್ತು. ಅದು ಬಲವಾಗಿ ಸ್ಥಿರವಾಗಿತ್ತು. ಆದರೆ ಅದನ್ನು ವ್ಯಕ್ತಪಡಿಸಬೇಕಾಗಿ ಬಂದಾಗ ನನ್ನ ಭಾವನೆಯ ಭಾಷೆಯಲ್ಲಿ ಹೇಳಿದೆ. ಆಗ ನೀವು ಅದೇನನ್ನೂ ಅರಿಯದವರಂತೆ ನನ್ನಿಂದ ದೂರವಾದ್ರಿ. ಈಗ ಬಂದು ನೀವು ಇಷ್ಟು ಹಠ ಮಾಡಿ ಕೇಳ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಹೇಳಲು ಇನ್ನೂ ಬೇಕಾದಷ್ಟಿದೆ. ಅದನ್ನೆಲ್ಲ ಪದಗಳಲ್ಲಿ ಹೇಳೋದು ಕಷ್ಟ. ನನ್ನ ಪ್ರೀತಿಗೆ ನಾನೂ ನಿಮಗೆ ಕೆಲವು ನಿಬಂಧನೆಗಳನ್ನ ಹಾಕ್ತೀನಿ. ಒಪ್ಪಿದರೆ ಮುಂದಿನ ಮಾತು ಅಂದಿದ್ಲು ಮಹೇಶ್ವರಿ. ಅಭಿರಾಮ್ ತಕ್ಷಣ, ಮಹಿ, ನೀ ಹಾಕುವ ನಿಬಂಧನೆಗಳನ್ನು ಹೇಳು. ಏನೇ ಆದರೂ ನೀನು ನನ್ನನ್ನು ಮದುವೆ ಆಗಲೇಬೇಕು. ನಾನು ನಿನ್ನ ನಿಬಂಧನೆಗಳಿಗೆ ಒಪ್ಪಿದ್ರು ಬಿಟ್ಟರು. ಮಹೇಶ್ವರಿ ನುಡಿದ್ಲು. ಮೊದಲ ನಿಬಂಧನೆ, ನೀವು ಈ ನಿರಾಸೆಯನ್ನು ಬಿಟ್ಟು ಫ್ಯಾಕ್ಟರಿಯನ್ನು ಮತ್ತೆ ಮುಂದುವರಿಸಬೇಕು. ಅದಕ್ಕೆ ಬೇಕಾದ ಸಲಹೆ ಸಹಕಾರ ನಾನು ಮಾಡ್ತೀನಿ. ಒಳ್ಳೆಯ ಸಾರ್ಥಕ ಗುರಿಯೆಡೆ ಸಾಗುವಾಗ ಅಪಾಯ ಅಡೆತಡೆಗಳು ಇದ್ದೇ ಇರುತ್ತೆ. ಅವುಗಳಿಗೆ ಹೆದರಿ ಕರ್ತವ್ಯ ಮರಿಬಾರ್ದು. ಗುರಿಯಿಂದ ಹಿಂದೆ ಸರಿಬಾರ್ದು. ಎಲ್ಲವನ್ನೂ ಎದುರಿಸಿ ಸಾಧಿಸಿದ ಗುರಿ ಜೀವನಕ್ಕೆ ಧನ್ಯತೆಯನ್ನು ನೀಡುತ್ತೆ. ಹಾಗಾದಾಗ ಅದು ಬೇರೆಯವರಿಗೆ ಸ್ಫೂರ್ತಿಯಾಗುತ್ತೆ. ಆಸೆ ಕೈಗೂಡಕ್ಕೆ ಸ್ವಪ್ರಯತ್ನದಲ್ಲಿ ಮೊದಲು ನಂಬಿಕೆ ಇಡಬೇಕು. ಮುನ್ನುಗ್ಗುವ ಅಚಲ ಧೈರ್ಯ, ಪರಿಸ್ಥಿತಿಗಳನ್ನು ಮೆಟ್ಟಿ ನಿಂತು ಗೆಲ್ಲುವ ವಿಶ್ವಾಸ, ಇವು ಇದ್ದರೆ ಖಂಡಿತ ಆಸೆ ಈಡೇರುತ್ತೆ. ನಮ್ಮ ಬದುಕನ್ನು ನಾವೇ ಕಟ್ಟಿಕೊಳ್ಳಬೇಕು. ಅದಕ್ಕೆ ಸ್ವಪ್ರಯತ್ನವೇ ಮೊದಲ ಹೆಜ್ಜೆ. ಮನುಷ್ಯನಿಗೆ ತೀವ್ರ ಹಂಬಲವಿದ್ದರೆ ಏನನ್ನಾದರೂ ಸಾಧಿಸಬಹುದು. ಕಷ್ಟಗಳನ್ನು ಮೆಟ್ಟಿಲಾಗಿಸ್ತಿರೋ ಅಥವಾ ಗೋಡೆಯೋ ಅನ್ನೋದರ ಮೇಲೆ ಯಶಸ್ಸು ನಿಂತಿದೆ. ನಮ್ಮ ಗುರಿ ಸಾಕ್ಷಾತ್ಕರಿಸಿಕೊಳ್ಳಲು ಸತ್ಯಶೀಲರಾಗಿ ಶಕ್ತಿವಂತರಾಗಿರೋಣ. ನಾನು ನಿಮ್ಮೊಂದಿಗೆ ಭವಿಷ್ಯದಲ್ಲಿ ಹೀಗಿದ್ದರೆ ಉತ್ತಮ ಅಂತ ಇಷ್ಟೆಲ್ಲ ಹೇಳಬೇಕಾಯ್ತು. ಅಭಿ ನುಡಿದಿದ್ದ. ಸರಿ, ಒಪ್ಪಿದ್ದೀನಿ. ನಿನ್ನ ಮುಂದಿನ ನಿಬಂಧನೆಯನ್ನು ಹೇಳಿಬಿಡು. ಎರಡನೇ ಮತ್ತು ಕೊನೆಯ ನಿಬಂಧನೆ, ಮಹೇಶ್ವರಿ ಹೇಳಿದ್ಲು, ನಾವಿಬ್ಬರೂ ಸೇರಿದ್ರೆ ಎಂದೂ ಒಬ್ಬರಾಗಿರಬೇಕು. ಹೇಳಿದ ಮೇಲೆ ಅಭಿರಾಮ್ನ ಕಣ್ಣಲ್ಲಿ ತನ್ನ ಕಣ್ಣನ್ನು ಕೂಡಿಸಿದ್ಲು. ಅಭಿರಾಮ್ ನುಡಿದಿದ್ದ. ಉತ್ತಮ ಉನ್ನತ ಭಾವ. ನಾವಿಬ್ಬರೂ ಸೇರಿ ಒಬ್ಬರಾಗಬೇಕು. ಬಡವ ಶ್ರೀಮಂತ, ಉತ್ತಮ ಅಧಮ ಇತ್ಯಾದಿ ಬಾಳಲ್ಲಿ ಭಾವದಲ್ಲಿ ವ್ಯಕ್ತವಾಗಬಾರ್ದು. ಭೇದವಿರಬಾರ್ದು. ನನ್ನ ಕಷ್ಟಗಳಲ್ಲಿ ಸಾಂತ್ವನಗೈದು ಮನಸ್ಸಿಗಪ್ಪಿಕೊಂಡವಳು ನೀನು. ನಿನ್ನ ನಿಬಂಧನೆಗಳು ನನಗೆ ಒಪ್ಪಿಗೆ. ನಾವು ಈ ಜನನಿಬಿಡ ಬಸ್ ನಿಲ್ದಾಣದಲ್ಲಿ ಅಲ್ಲದೆ ಏಕಾಂತದಲ್ಲಿದ್ದಿದ್ರೆ ನನ್ನ ಒಪ್ಪಿಗೆ ನಿನಗೆ ಬೇರೆ ರೀತಿಯಲ್ಲೇ ತಿಳಿಸ್ತಾ ಇದ್ದೆ. ಹಿಡಿದ ಕೈ ಬಿಡದೆ ಇನ್ನೂ ಬಲವಾಗಿ ಹಿಡಿದು ಎದ್ದು ನಿಂತ ಅಭಿರಾಮ್ ಬೇರೆ ಮಾತಿಗೆ ಅವಕಾಶ ಕೊಡದೆ ಮಹೇಶ್ವರಿಯನ್ನು ಬಸ್ ನಿಲ್ದಾಣದಿಂದ ಹೊರಗೆ ಕರೆತಂದಿದ್ದ. ಸೋತು ಸುಣ್ಣವಾದ ಮನಸ್ಸು ಆ ಕಹಿಯನ್ನು ಅಳಿಸಿ ಮತ್ತೆ ಮೊದಲಿನಂತೆ ಜೀವನ ಪ್ರಾರಂಭಿಸಲು ಮಹೇಶ್ವರಿ ಅಭಿರಾಮ್ ಇಬ್ಬರೂ ನಿರ್ಧರಿಸಿದ್ರು. ಮಹೇಶ್ವರಿಯನ್ನು ಅಭಿರಾಮ್ ನೇರ ಮದುವೆ ಮಂಟಪಕ್ಕೆ ಕರೆತಂದಿದ್ದ.
ಅಲ್ಲಿ ಅಭಿರಾಮ್ ತಾಯಿ, ನಂಜಪ್ಪ ಮಾವ, ಮಂದಾರ, ಸುರೇಶ್ ಇಷ್ಟು ಜನರಿದ್ದರು. ಅಪ್ಪ ಅಮ್ಮನನ್ನು ಕಂಡು ಮಹೇಶ್ವರಿ ಕ್ಷಣ ದಂಗಾದ್ಲು. ನಂತರ ಅವರ ಬಳಿ ಹೋಗಿ ನಿಂತಳು. ಇಬ್ಬರೂ ಅವಳನ್ನು ತಬ್ಬಿಕೊಂಡು ಸಂತೈಸಿದರು. ಅಪ್ಪ, ಇದೆಲ್ಲ ನಿಮ್ಮದೇ ತಯಾರಿಯಾ? ಮಹೇಶ್ವರಿ ಅಪ್ಪನನ್ನು ಕೇಳಿದ್ಲು. ನನ್ನೊಬ್ಬಂದೇ ಅಂತ ಸುಳ್ಳು ಹೇಗಮ್ಮ ಹೇಳಿ, ನಮ್ಮೆಲ್ಲರದು ಅಂದರು ಸುರೇಶ್. ನಮಗೆ ನಿನ್ನನ್ನು ಪ್ರೀತಿಸೋನು ನಿನ್ನನ್ನು ಮದುವೆ ಆಗಲಿ ಅಂತ ಆಸೆ. ಅಭಿರಾಮ್ಗೆ ಅವನನ್ನು ಪ್ರೀತಿಸುವವಳನ್ನು ಮದುವೆಯಾಗುವ ಆಸೆ. ಇದಕ್ಕೆ ಕೋಟಿ ಅಡ್ಡಿಗಳು, ಗೋಡೆಗಳು. ಗೋಡೆಯ ಬಿರುಕಿನ ನಡುವೆ ಬೆಳಕು ಒಳ ಬರುವಂತೆ ನಿಮ್ಮ ಈ ಕ್ಲಿಷ್ಟ ಪರಿಸ್ಥಿತಿಯಲ್ಲೇ ಶುಭ ಕೆಲಸ ನಡಿಬೇಕು. ಅದಕ್ಕೆ ಇಷ್ಟು ಅವಸರ ಅಂದಿದ್ರು ಸುರೇಶ್. ಅಪ್ಪ ಅಮ್ಮ ಒಂದಾಗಿ ನಿಂತಾಗ ಮಹೇಶ್ವರಿಗೆ ಇನ್ಯಾವ ಸಂಶಯ ಉಳಿಯದಂತಾಯಿತು. ಅಭಿರಾಮ್ ಮಹೇಶ್ವರಿಯ ಮದುವೆ ಸರಳವಾಗಿ ಶಾಸ್ತ್ರೋಕ್ತವಾಗಿ ನಡೆಯಿತು. ಸುರೇಶ್ ಮಂದಾರಳೊಡನೆ ಮಗಳನ್ನು ಧಾರೆ ಏರ್ಕೊಟ್ಟಿದ್ರು. ವಿಷಯ ತಿಳಿದ ಮನೋಹರ, ಮಹದೇವಪ್ಪ ಮದುವೆ ನಡೆಯುವ ಸ್ಥಳಕ್ಕೆ ಓಡೋಡಿ ಬಂದಿದ್ದರು. ಮನೋಹರ, ಮಹದೇವಪ್ಪನವರು ಬಂದಾಗ ಅವ್ರ ಕೈಗೆ ಯಾರೋ ಅಕ್ಷತೆ ಕಾಳು ಕೊಟ್ಟಿದ್ದರು. ಕೋಪದಿಂದ ಮನೋಹರ ಅದನ್ನು ಬಿಸಾಡಿದ್ದ. ಮಹದೇವಪ್ಪನವರು ಅಸಹಾಯಕರಾಗಿ ನಿಂತಿದ್ದರು. ಅಪ್ಪ ಅಮ್ಮ ಒಂದಾಗಿ ನಡೆಸಿದ ಕಾರ್ಯದಿಂದ ಮನೋಹರ ಮೌನವಾಗಬೇಕಾಯಿತು. ಮಗಳು ಅಳಿಯನೇ ನಿಂತು ಧಾರೆ ಎರೆದಾಗ ಮಹದೇವಪ್ಪನವರಿಗೆ ಅಲ್ಲಿ ತಮ್ಮ ಹಕ್ಕು ಇಲ್ಲ ಅನ್ನೋದು ಅರಿವಾಗಿತ್ತು. ಮನೋಹರನಿಗೆ ಅಭಿರಾಮ್ನನ್ನು ನೋಡಿ ಅಸೂಯೆಯಾಗಿತ್ತು. ಮಹೇಶ್ವರಿಯನ್ನು ಒಲಿಸಿಕೊಂಡು ಮದುವೆಯಾಗಿದ್ದ. ಅವಳನ್ನು ಯಾರೇ ಕೈ ಹಿಡಿದರೂ ಅವರ ಏಳ್ಗೆ ಶತಸಿದ್ಧ. ಅವಳಿಗೆ ತಾಳ್ಮೆ ಇದೆ, ಬುದ್ಧಿ ಇದೆ, ವಿದ್ಯೆ ಇದೆ. ಇದೆಲ್ಲ ಸರಿಯಾಗಿ ಉಪಯೋಗಿಸುವ ವಿವೇಚನೆ ಇದೆ. ಬಡತನ ಸಿರಿತನವನ್ನು ಸಮಾನವಾಗಿ ತೆಗೆದುಕೊಳ್ಳುವ ಧೈರ್ಯ ಇದೆ. ಅವಳನ್ನು ಮದುವೆಯಾಗಿ ಅಭಿರಾಮ್ ಗೆದ್ದ. ಅವಳನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಅವಳನ್ನು ಅವನ ಕೈಗೆ ಸಿಗದಂತೆ ಮಾಡದೆ ನಾನು ಸೋತೆ ಅಂತ ಮೂಕ ಪ್ರೇಕ್ಷಕನಾಗಿ ದೂರ ನಿಂತ ಮನೋಹರ್. ಅವನಿಗೆ ಒಂದು ಜ್ಞಾನೋದಯವಾಯಿತು. ನನ್ನ ಕಷ್ಟ ಪರಿಹಾರ ಆಗಕ್ಕೆ ಅಮ್ಮ ಅಪ್ಪನ ಸಹಾಯ ತಗೊಂಡಿದ್ದಾಳೆ. ಈಗ ಅಪ್ಪ ಅಮ್ಮನ ಸಹಾಯದಿಂದ ಈ ಮದುವೆ ನಡೆಸಿದ್ದಾರೆ. ಇವರಿಬ್ಬರೂ ಬೇರೆಯಾಗಿ ಪ್ರಯತ್ನ ಪಟ್ಟಿದ್ದರೆ ನಮ್ಮ ಇಬ್ಬರು ಮಕ್ಕಳ ಸಮಸ್ಯೆಗಳು ಇಷ್ಟು ಸುಲಭವಾಗಿ ಪರಿಹಾರ ಆಗ್ತಾ ಇರಲಿಲ್ಲ. ಮಹೇಶ್ವರಿಯ, ಅಭಿರಾಮ್ ಇಬ್ಬರ ಮದುವೆಯ ಕೋಪದಲ್ಲೂ ಅಂತೂ ನನ್ನ ಅಪ್ಪ ಅಮ್ಮ ಒಂದಾದ್ರಲ್ಲ ಅನ್ನೋ ಸಮಾಧಾನ ಮೂಡಿತ್ತು ಮನೋಹರನ ಮನದಲ್ಲಿ. ಇತ್ತ ಮದುವೆ ಮುಗಿದೊಡನೆ ಸುರೇಶು ಅಳಿಯ ಅಭಿರಾಮ್ಗೆ ವಾಹನದ ಬಿಡಿಭಾಗಗಳನ್ನು ಮಾಡಲು ಆರ್ಡರ್ ಕೊಟ್ಟಿದ್ದ ಜಾಪನೀಸ್ ಕಂಪನಿಯಿಂದ ಬಂದ ಇಮೇಲ್ ತೋರಿಸಿದ್ರು. ಜಾಪನೀಸ್ ಕಂಪನಿಯವರು ಶರ್ಮಾ ಕಂಪನಿಯನ್ನು ತಮ್ಮ ಕಂಪನಿಯೊಂದಿಗೆ ವಿಲೀನಗೊಳಿಸಿಕೊಳ್ಳಲು ಒಪ್ಪಿಕೊಂಡಿದ್ದರು. ಅದರಿಂದ ಶರ್ಮಾ ಕಂಪನಿಯ ಹೆಸರು ಅಳಿದರೂ ಜಾಪನೀಸ್ ಕಂಪನಿಯ ಹೆಸರಿನೊಂದಿಗೆ ಶರ್ಮಾ ಸೇರಿಸಿಯೇ ಹೆಸರನ್ನು ಇಡಲು ನಿರ್ಧರಿಸಲಾಯಿತು. ಅದರ ನಿರ್ವಹಣೆ, ಯಜಮಾನಿಕೆ ಅಭಿರಾಮ್ಗೆ ಕೊಟ್ಟಿದ್ದರು. ಆರ್ಥಿಕ ನೆರವು ಸಂಪೂರ್ಣ ಅವರದಾದ್ದರಿಂದ ಫ್ಯಾಕ್ಟರಿಗೆ ಸಂಕಷ್ಟ ತಪ್ಪಿತ್ತು. ಮತ್ತೊಂದು ಮೇಲ್ನಲ್ಲಿ ಬ್ಯಾಂಕ್ನವರು ಶರ್ಮಾ ಕಂಪನಿಯವರು ಸಾಲ ತೀರಿಸಲು ಇನ್ನೂ 1 ವರ್ಷ ಕಾಲಾವಕಾಶ ನೀಡಿದರು. ಸುರೇಶ್ ಅಭಿರಾಮ್ಗೆ ನಿಮ್ಮ ಮನೆ ನಿಮಗೆ ಹಿಂದಕ್ಕೆ ಬಂದಿದೆ. ಕಂಪನಿಯವರು ತನ್ನ ಕೆಲವು ಕೋರ್ಟ್ ಕೇಸುಗಳನ್ನು ಕೋರ್ಟಿನಿಂದ ಹೊರಗೆ ಪರಿಹರಿಸಿಕೊಂಡಿದೆ. ಅದಕ್ಕೆ ನನ್ನ ಕನ್ಸಲ್ಟೇಷನ್ ಫೀ ನಿಮ್ಮ ಮನೆ, ಅದು ನಿಮಗೆ ಈಗ ಹಿಂದಕ್ಕೆ ಬಂದಿದೆ. ಈಗ ಸೊಸೆಯನ್ನು ಮನೆ ತುಂಬಿಸಿಕೊಳ್ಳಕ್ಕೆ ನೀವು ನಿಮ್ಮ ಮನೆಗೆ ಹೋಗಬಹುದು ಅಂತ ಸುರೇಶ್ ಅಭಿರಾಮ್ನ ತಾಯಿಗೆ ಹೇಳಿದರು. ಇದಿಷ್ಟು ನಿಮ್ಮ ಮದುವೆಯ ಉಡುಗೊರೆಯಾಗಿ ಬಂದಿರುವ ಸಿಹಿ ಸುದ್ದಿಗಳು ಅಂತ ನಗೆ ಬೀರಿದ್ರು ಸುರೇಶ್. ಮಹೇಶ್ವರಿ ಸ್ವಲ್ಪ ಹೊತ್ತು ಸ್ತಂಭೀಭೂತಳಾದಳು. ನಂಜಪ್ಪ ಮತ್ತು ಸುರೇಶ್ ಇಬ್ಬರೆಡೆಗೆ ಚಿಕಿತಳಾಗಿ ನೋಡಿದ್ಲು. ಮಹೇಶ್ವರಿ ಅಪ್ಪನಿಗೆ ಇದೆಲ್ಲ ಏನು, ಹೇಗಾಯಿತು, ಇದರಲ್ಲಿ ನಿಮ್ಮಿಬ್ಬರ ಪಾತ್ರ ಎಷ್ಟು ಅಂತ ಕೇಳಿದ್ಲು. ಅದಕ್ಕೆ ಸುರೇಶ್, ಮಗಳೇ, ಇದರಲ್ಲಿ ನಮ್ಮ ಕೈವಾಡ ಏನೂ ಇಲ್ಲ, ಎಲ್ಲ ನಿಮ್ಮಿಬ್ಬರ ಶ್ರಮದ ಫಲ. ಜಾಪನೀಸ್ ಕಂಪನಿಯವರು ಶರ್ಮಾ ಕಂಪನಿಯನ್ನು ತಮ್ಮ ಕಂಪನಿ ಜೊತೆ ವಿಲೀನಗೊಳಿಸಿಕೊಳ್ಳಲು ಒಪ್ಪಿಕೊಂಡಿರೋದು ನಿಮ್ಮಿಬ್ಬರ ಶ್ರಮದಿಂದ. ಅವರಿಗೆ ತೃಪ್ತಿಯಾಗುವಂತೆ ಮಾತಾಡಿ ಡೆಮೋ ತೋರಿಸಿ ಒಪ್ಪಿಸಿರುವುದು ಹಲವು ತಿಂಗಳುಗಳಿಂದ ನೀವಿಬ್ಬರೂ ಪಟ್ಟಿರುವ ಶ್ರಮದಿಂದ. ಅದರ ಫಲ ನಿಮ್ಮ ಕಂಪನಿಗೆ
ಹಣಕಾಸಿನ ನೆರವು ನೀಡಲು ಒಪ್ಪಿರುವುದು. ತಾಂತ್ರಿಕವಾಗಿ ನೀವೇ ಯಜಮಾನರು. ಇದೆಲ್ಲ ಆಗಿರುವುದರಿಂದ ಶರ್ಮಾ ಕಂಪನಿಯ ಹೆಸರು ಬದಲಾಗತ್ತೆ. ಇದೆಲ್ಲ ನಿಮ್ಮ ಮದುವೆಯಾದ ಮೇಲೆ ಬಂದಿರುವುದು ಕಾಲಮಹಿಮೆ ಅಷ್ಟೇ. ಎಲ್ಲ ಒಳ್ಳೆಯದಾಗಿರುವಾಗ ಇಬ್ಬರು ಸಂತೋಷವಾಗಿರಿ ಅಂದಿದ್ರು ಸುರೇಶ್, ನಂಜಪ್ಪ ಇಬ್ಬರು. ಮಹೇಶ್ವರಿ ಅಭಿರಾಮ್ಗೆ ಅದು ಎಷ್ಟರ ಮಟ್ಟಿಗೆ ಮನಸ್ಸು ಒಪ್ಪಿತೋ. ಅಂತೂ ಇಬ್ಬರು ಒಬ್ಬರ ಕೈಯನ್ನು ಮತ್ತೊಬ್ಬರು ಹಿಡಿದು ಎಲ್ಲರ ಸಂಭ್ರಮದಲ್ಲಿ ಒಂದಾದರು. ದೂರ ನಿಂತ ಮನೋಹರನ ಬಳಿಗೆ ಸುರೇಶ್ ಹೋಗಿ, ಮನು, ನಿನ್ನಾಸೆನೂ ನೆರವೇರಿದಂತಾಗಿದೆ. ಶರ್ಮಾ ಕಂಪನಿಯ ಹೆಸರು ಕರಗಿತು. ನಿನ್ನ ತಂಗಿ ಎಲ್ಲೂ ಕೆಲಸ ಮಾಡಬೇಕಾಗಿಲ್ಲ. ಈಗ ಅವಳೇ ಕಂಪನಿಯ ಯಜಮಾನಿ. ನಿನ್ನ ಮದುವೆ ನೀನಂದುಕೊಂಡಂತೆ ನಮ್ಮದೇ ಕುಟುಂಬದ ಎಲ್ಲರೂ ಸೇರಿ ಸಂಭ್ರಮ ಸಂತೋಷದಿಂದ ನಿನ್ನ ಘನತೆಗೆ ತಕ್ಕಂತೆ ನಡೆಸ್ತೀವಿ. ನಾನು ನನ್ನಲ್ಲಿ ಶಕ್ತಿ ಇರುವಷ್ಟು ದಿನ ನಿನ್ನ ಕಂಪನಿಗೆ ಕನ್ಸಲ್ಟೆಂಟ್ ಆಗಿರ್ತೀನಿ. ನಿನ್ನ ಏಳ್ಗೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ನಿನಗೆ ಸಂಶಯವೇ ಬೇಡ. ನನ್ನ ಮಕ್ಕಳಿಬ್ಬರು ಚೆನ್ನಾಗಿರೋದು, ಅದನ್ನು ನೋಡೋದು, ಇದಿಷ್ಟೇ ಈಗ ನನಗೆ ಉಳಿದಿರೋ ಆಸೆ ಮತ್ತು ಅದೇ ನನ್ನ ಕನಸು ಅಂತ ಮಗನ ಭುಜ ಬಳಸಿ ತಬ್ಬಿ ಅವನ ಮನದಲ್ಲಿದ್ದ ಅಸಮಾಧಾನಕ್ಕೊಂದು ಸಾಂತ್ವನದ ಸಿಂಚನ ಗೈದಿದ್ದರು ಸುರೇಶ್. ಇದರೊಂದಿಗೆ ಸಂಧಾನ ಕಾದಂಬರಿಯ ಕಥಾಸರಣಿ ಮುಗಿದಿದ್ದು, ಮುಂದಿನ ಪ್ರಸ್ತುತಿಯೊಂದಿಗೆ ನಿಮ್ಮ ಭೇಟಿ ಎಂದು ತಿಳಿಸುತ್ತಾ ನಿಮ್ಮ ಅಭಿಮಾನ ಪ್ರೋತ್ಸಾಹಕ್ಕೆ ಧನ್ಯವಾದಗಳು.